ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ NCERT ಕ್ಲಾಸ್ 7 ದೀಪಕಂ ಪುಸ್ತಕದ ಕೊನೆಯ ಭಾಗದಲ್ಲಿ ಕೊಟ್ಟಿರುವಂತಹ ಪರಿಶಿಷ್ಟಂ, ಇದರಲ್ಲಿ ಬರುವಂತಹ ಶಬ್ದ ರೂಪಾಣಿ ಅಂದರೆ ಕೆಲವೊಂದು ಶಬ್ದಗಳ ವಿಭಕ್ತಿ ಪ್ರತ್ಯಯಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನೋಡೋಣ. ಹಾಗೆ ಅವುಗಳಲ್ಲಿ ಕೆಳಗೆ ಕೆಲವೊಂದು ವಿಭಕ್ತಿ ಪ್ರತ್ಯಯಗಳನ್ನು ಹೋಮ್ವರ್ಕ್ ಆಗಿ ಕೊಟ್ಟಿದ್ದಾರೆ. ಇವುಗಳನ್ನು ಯಾವ ರೀತಿ ಈ ಟೇಬಲ್ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಇಲ್ಲಿ ಕೊಟ್ಟಿರುವುದು ಅಕಾರ ಅಂತ ಪುಲ್ಲಿಂಗ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಇರುವಂಥದ್ದು ಬರೀ ಅಕಾರ ಅಂತ ಶಬ್ದಗಳು, ಅಜಂತ ಶಬ್ದಗಳು ಅಂತಲೂ ಹೇಳ್ತೀವಿ. ಅಕಾರ ಅಂತ ಪುಲ್ಲಿಂಗ ದೇವ ಶಬ್ದ. ದೇವಃ ದೇವೌ ದೇವಾಃ ದೇವಂ ದೇವೌ ದೇವಾನ್ ದೇವೇನ ದೇವಾಭ್ಯಾಂ ದೇವೈಃ ದೇವಾಯ ದೇವಾಭ್ಯಾಂ ದೇವೇಭ್ಯಃ ದೇವಾತ್ ದೇವಾಭ್ಯಾಂ ದೇವೇಭ್ಯಃ ದೇವಸ್ಯ ದೇವಯೋಃ ದೇವಾನಾಂ ದೇವೇ ದೇವಯೋಃ ದೇವೇಶು ಹೇ ದೇವ ಹೇ ದೇವೌ ಹೇ ದೇವಾಃ. ಅದಕ್ಕೆ ಉದಾಹರಣೆಯಾಗಿ ಇಲ್ಲೊಂದಿಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ. ಅದೇ ಈ ಕಡೆಯಲ್ಲೂ ಸಹ ಅಕಾರಾಂತ ಪುಲ್ಲಿಂಗ ಶಬ್ದವೇ ಈ ಬೇರೆ ಒಂದಿಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ. ಇವುಗಳಿಗೆ ಸ್ವಲ್ಪ ಬದಲಾವಣೆ ಆಗ್ತದೆ, ಅದನ್ನು ಮುಂದೆ ನೋಡೋಣ. ಈಗ ಇಲ್ಲಿರುವ ಶಬ್ದಗಳ ವಿಭಕ್ತಿ ಪ್ರತ್ಯಯಗಳು ಯಾವ ರೂಪವನ್ನು ಪಡ್ಕೊಳ್ತವೆ ಅನ್ನೋದನ್ನು ಮೊದಲಿಗೆ ನೋಡೋಣ. ಬಾಲ ಶಬ್ದ. ಬಾಲಃ ಬಾಲೌ ಬಾಲಾಃ ಬಾಲಂ ಬಾಲೌ ಬಾಲಾನ್ ಬಾಲೇನ ಬಾಲಾಭ್ಯಾಂ ಬಾಲೈಃ ಬಾಲಾಯ ಬಾಲಾಭ್ಯಾಂ ಬಾಲೇಭ್ಯಃ ಬಾಲಾತ್ ಬಾಲಾಭ್ಯಾಂ ಬಾಲೇಭ್ಯಃ ಬಾಲಸ್ಯ ಬಾಲಯೋಃ ಬಾಲಾನಾಂ ಬಾಲೆ ಬಾಲಯೋಃ ಬಾಲೇಷು ಹೇ ಬಾಲ ಹೇ ಬಾಲೌ ಹೇ ಬಾಲಾಃ. ಮುಂದೆ ಭೀಮ ಶಬ್ದ. ಭೀಮಃ ಭೀಮೌ ಭೀಮಾಃ ಭೀಮಂ ಭೀಮೌ ಭೀಮಾನ್ ಭೀಮೇನ ಭೀಮಾಭ್ಯಾಂ ಭೀಮೈಃ ಭೀಮಾಯ ಭೀಮಾಭ್ಯಾಂ ಭೀಮೇಭ್ಯಃ ಭೀಮಾತ್ ಭೀಮಾಭ್ಯಾಂ ಭೀಮೇಭ್ಯಃ ಭೀಮಸ್ಯ ಭೀಮಯೋಃ ಭೀಮಾನಾಂ ಭೀಮೇ ಭೀಮಯೋಃ ಭೀಮೇಷು ಹೇ ಭೀಮ ಹೇ ಭೀಮೌ ಹೇ ಭೀಮಾಃ. ಶಿವ ಶಬ್ದ. ಶಿವಃ ಶಿವೌ ಶಿವಾಃ ಶಿವಂ ಶಿವೌ ಶಿವಾನ್ ಶಿವೇನ ಶಿವಾಭ್ಯಾಂ ಶಿವೈಃ ಶಿವಾಯ ಶಿವಾಭ್ಯಾಂ ಶಿವೇಭ್ಯಃ ಶಿವಾತ್ ಶಿವಾಭ್ಯಾಂ ಶಿವೇಭ್ಯಃ ಶಿವಸ್ಯ ಶಿವಯೋಃ ಶಿವಾನಾಂ ಶಿವೇ ಶಿವಯೋಃ ಶಿವೇಷು ಹೇ ಶಿವ ಹೇ ಶಿವೌ ಹೇ ಶಿವಾಃ. ಕೃಷ್ಣಃ ಕೃಷ್ಣೌ ಕೃಷ್ಣಾಃ ಕೃಷ್ಣಂ ಕೃಷ್ಣೌ ಕೃಷ್ಣಾನ್ ಕೃಷ್ಣೇನ ಕೃಷ್ಣಾಭ್ಯಾಂ ಕೃಷ್ಣೈಃ ಕೃಷ್ಣಾಯ ಕೃಷ್ಣಾಭ್ಯಾಂ ಕೃಷ್ಣೇಭ್ಯಃ ಕೃಷ್ಣಾತ್ ಕೃಷ್ಣಾಭ್ಯಾಂ ಕೃಷ್ಣೇಭ್ಯಃ ಕೃಷ್ಣಸ್ಯ ಕೃಷ್ಣಯೋಃ ಕೃಷ್ಣಾನಾಂ ಕೃಷ್ಣೇ ಕೃಷ್ಣಯೋಃ ಕೃಷ್ಣೇಷು ಹೇ ಕೃಷ್ಣ ಹೇ ಕೃಷ್ಣೌ ಹೇ ಕೃಷ್ಣಾಃ. ಹಸ್ತಃ ಹಸ್ತೌ ಹಸ್ತಾಃ ಹಸ್ತಂ ಹಸ್ತೌ ಹಸ್ತಾನ್ ಹಸ್ತೇನ ಹಸ್ತಾಭ್ಯಾಂ ಹಸ್ತೈಃ ಹಸ್ತಾಯ ಹಸ್ತಾಭ್ಯಾಂ ಹಸ್ತೇಭ್ಯಃ ಹಸ್ತಾತ್ ಹಸ್ತಾಭ್ಯಾಂ ಹಸ್ತೇಭ್ಯಃ ಹಸ್ತಸ್ಯ ಹಸ್ತಯೋಃ ಹಸ್ತಾನಾಂ ಹಸ್ತೆ ಹಸ್ತಯೋಃ ಹಸ್ತೇಷು ಹೇ ಹಸ್ತ ಹೇ ಹಸ್ತೌ ಹೇ ಹಸ್ತಾಃ. ಪಾದ ಶಬ್ದ. ಪಾದಃ ಪಾದೌ ಪಾದಾಃ ಪಾದಂ ಪಾದೌ ಪಾದಾನ್ ಅಥವಾ ಪದಃ ಪಾದೇನ ಪದ ಪಾದಾಭ್ಯಾಂ ಪದ್ಭ್ಯಾಂ ಪಾದೈಃ ಪದ್ಭಿಃ. ಇಲ್ಲಿ ನಾವು ಅಬ್ಸರ್ವ್ ಮಾಡಿದರೆ ಕೆಲವೊಂದು ಪಾದ ಅದರ ಬದಲಾಗಿ ಪದಃ ಅಂತ ಬರ್ತಾ ಇದೆ. ಇದು ಪಾಣಿನಿಯ ಒಂದು ಸೂತ್ರದ ಪ್ರಕಾರ ಈ ಪಾದ ಶಬ್ದ ಕೆಲವೊಂದು ವಿಭಕ್ತಿ ಪ್ರತ್ಯಯಗಳಲ್ಲಿ ವಿಕಲ್ಪದಿಂದ, ಈ ಎಲ್ಲ ವಿಭಕ್ತಿ ಪ್ರತ್ಯಯಗಳಲ್ಲಿ ಎಲ್ಲೆಲ್ಲಿ ಚೇಂಜ್ ಆಗಿದೆ ಪದಃ ಪದ್ಭ್ಯಾಂ ಅವುಗಳೆಲ್ಲ ಬರ್ತಾ ಇದೆ, ಅಲ್ಲಿ ವಿಕಲ್ಪದಿಂದ ಅಂದರೆ ಅದು ಆಗ್ತದೆ ಇದು ಆಗ್ತದೆ ಅನ್ನುವ ರೀತಿಯಲ್ಲಿ ಈ ಎರಡು ಶಬ್ದಗಳು ಬರ್ತಾ ಇದೆ. ಆದ್ದರಿಂದ ಪಾದೇನ ಪಾದಾಭ್ಯಾಂ ಪಾದೈಹಿ ಅಂತಲೂ ತಗೋಬಹುದು, ಪದ ಪದ್ಭ್ಯಾಂ ಪದ್ಭಿಹಿ ಅಂತಲೂ ತಗೋಬಹುದು. ಪಾದಾಯ ಅಥವಾ ಪದೇ ಪಾದಾಭ್ಯಾಂ ಪದ್ಭ್ಯಾಂ ಪಾದೇಭ್ಯಃ ಪದ್ಭ್ಯಃ ಪಾದಾತ್ ಅಥವಾ ಪದಃ ಪಾದಾತ್ ಅಂತ ತಗೊಂತೀವಿ, ಇದು ಬೇಡ. ಪಾದಾತ್ ಅಥವಾ ಪದಃ ಪಾದಾಭ್ಯಾಂ ಅಥವಾ ಪದ್ಭ್ಯಾಂ ಪಾದೇಭ್ಯಃ ಅಥವಾ ಪದ್ಭ್ಯಃ ಪಾದಸ್ಯ ಅಥವಾ ಪದಃ ಪಾದಯೋಃ ಪದೋಃ ಪಾದಾನಾಂ ಪದಾಂ ಪಾದೇ ಪದಿ ಪಾದಯೋಃ ಪದೋಃ ಪಾದೇಷು ಪತ್ಸು ಹೇ ಪಾದ ಹೇ ಪಾದೌ ಹೇ ಪಾದಾಃ.
ಇಲ್ಲಿ 7th ಸ್ಟ್ಯಾಂಡರ್ಡ್ ಗೆ ಚಾಪ್ಟರ್ನಲ್ಲಿ ಯೂಸ್ ಮಾಡಬೇಕಾದ್ರೆ ಬರೀ ಪಾದೇನ ಈ ಶಬ್ದಗಳನ್ನು ಮಾತ್ರ ತೆಗೆದುಕೊಂಡ್ರೆ ಸಾಕಾಗ್ತದೆ. ಪಾದೇನ ಪಾದಾಭ್ಯಾಂ ಪಾದೈಹಿ, ಪಾದಾಯ ಪಾದಾಭ್ಯಾಂ ಪಾದೇಭ್ಯಃ, ಪಾದಾತ್ ಪಾದಾಭ್ಯಾಂ ಪಾದೇಭ್ಯಃ, ಪಾದಸ್ಯ ಪಾದಯೋಃ ಪಾದಾನಾಂ, ಪಾದೇ ಪಾದಯೋಃ ಪಾದೇಷು, ಹೇ ಪಾದ ಹೇ ಪಾದೌ ಹೇ ಪಾದಾಃ. ಈ ರೀತಿಯಲ್ಲಿ ಟೇಬಲ್ನ ಕಲಿಬಹುದು. ಆದರೆ ಇಲ್ಲಿ ಪದ್ಭ್ಯಾಂ ಅನ್ನುವಂಥದ್ದು ಕೆಲವೊಂದು ಶ್ಲೋಕಗಳಲ್ಲಿ ನಾವು ನೋಡಬಹುದು. ಉರಸ ಶಿರಸ ದೃಷ್ಟ್ಯಾ ಮನಸಾ ವಚಸಾ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮ ಅಷ್ಟಾಂಗ ಉಚ್ಯತೆ. ಈ ರೀತಿಯಲ್ಲಿ ಬಂದಾಗ ಇದು ನಮಗೆ ಗೊತ್ತಿದ್ರೆ ಸಾಕು. ಅಂದರೆ ಪದನೂ ಕರೆಕ್ಟು, ಪಾದಾನ್ ಅಂತಲೂ ಕರೆಕ್ಟು ಅನ್ನೋದು ಗೊತ್ತಿರಲಿ ಅನ್ನೋದಕ್ಕೋಸ್ಕರ ಈ ಶಬ್ದಗಳನ್ನು ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೇನೆ. ಅಂದರೆ ಇದಕ್ಕೆ ಮೂಲ ಶಬ್ದ ಪಾದಃ, ಅದರಲ್ಲಿ ವಿಭಕ್ತಿ ಪ್ರತ್ಯಯ ಅರ್ಥ ಚೇಂಜ್ ಆಗ್ತಾ ಇದೆ ಅಲ್ಲಿ ಅಷ್ಟೇ. ಈಗ ಇಲ್ಲಿ ಮುಂದಿನ ಸೆಟ್ ಇದಕ್ಕೆ ಹೋದ್ರೆ, ರಾಮಃ ರಾಮೌ ರಾಮಾಹ, ರಾಮಂ ರಾಮೌ ರಾಮಾನ್, ರಾಮೇಣ ರಾಮಾಭ್ಯಾಂ ರಾಮೈಃ, ರಾಮಾಯ ರಾಮಾಭ್ಯಾಂ ರಾಮೇಭ್ಯಃ, ರಾಮಾತ್ ರಾಮಾಭ್ಯಾಂ ರಾಮೇಭ್ಯಃ, ರಾಮಸ್ಯ ರಾಮಯೋಃ ರಾಮಾಣಾಂ, ರಾಮೇ ರಾಮಯೋಃ ರಾಮೇಷು, ಹೇ ರಾಮ ಹೇ ರಾಮೌ ಹೇ ರಾಮಾಹ. ಇಲ್ಲಿ ಎರಡು ಅಕಾರಾಂತ ಪುಲ್ಲಿಂಗ ಶಬ್ದಗಳೇ ಇದ್ದರೂ ಸಹ ಯಾಕೆ ಇಲ್ಲಿ ಡಿಫ್ರೆನ್ಸ್, ಏನು ಡಿಫ್ರೆನ್ಸ್ ಇದೆ ಅಂದರೆ ಇಲ್ಲಿ ದೇವೇನ ಅಂತ ಇದೆ, ಆದರೆ ಇಲ್ಲಿ ರಾಮೇನ ಇಲ್ಲ, ರಾಮೇಣ ಇದೆ. ಹಾಗೆ ದೇವಾನಾಂ ಇದೆ, ಇಲ್ಲಿ ರಾಮಾಣಾಂ ಅಂತ ಇದೆ. ಇಲ್ಲಿ ಡಿಫ್ರೆನ್ಸ್ ಬರ್ತಾ ಇದೆ. ಇದು ಯಾಕೆ ಅಂದರೆ ಪಾಣಿನಿಯ ಅಷ್ಟಾಧ್ಯಾಯಿಯಲ್ಲಿ 2 ಸೂತ್ರಗಳು ಹಾಗೂ ಒಂದು ವಾರ್ತಿಕ ಅನ್ನುವಂಥದ್ದು ಅಷ್ಟಾಧ್ಯಾಯಿಯಲ್ಲಿ ಬರಲ್ಲ. 2 ಸೂತ್ರಗಳು ಹಾಗೂ ಒಂದು ವಾರ್ತಿಕದ ಪ್ರಕಾರ ಯಾವುದಾದರೂ ಒಂದು ಶಬ್ದದಲ್ಲಿ ರಕಾರ ಅಥವಾ ಶಕಾರ ಇದ್ದು ಅದರ ನಂತರ ನಕಾರ ಬಂದರೆ ನ ವಿತ್ ಒಂದು ಸ್ವರ ಗುಣಿತಾಕ್ಷರ ಬರಬೇಕು. ಬರೀ ನ ಬಂದರೆ ಆಗಲ್ಲ. ವಿತ್ ಗುಣಿತಾಕ್ಷರ ಇದ್ದಾಗ ಆ ನಕಾರ ಅನ್ನುವಂಥದ್ದು ನಕಾರಕ್ಕೆ ಪರಿವರ್ತಿತವಾಗ್ತದೆ ಅನ್ನುವಂಥದ್ದು ಸೂತ್ರ. ಈ ಸೂತ್ರಗಳು ಬಹಳಷ್ಟು ಹೇಳ್ತವೆ. ಇಲ್ಲಿಯ ಸೂತ್ರದ ಪ್ರಕಾರ ಇನ್ನೂ ಕೆಲವೊಂದು ವಿಷಯಗಳನ್ನು ಹೇಳ್ತಾರೆ. ಹಾಗೆ ಈ ವಾರ್ತಿಕದ ಪ್ರಕಾರ ಬರೀ ರ ಮತ್ತೆ ಶ ಅಷ್ಟೇ ಅಲ್ಲ, ಋಕಾರ ಸ್ವರ ಋಕಾರ ಬಂದಾಗಲೂ ಸಹ ನತ್ವವನ್ನು ಪಡೀತದೆ ಅನ್ನುವಂಥದ್ದು ಈ ಸೂತ್ರಗಳು. ಇದು 7th ಸ್ಟ್ಯಾಂಡರ್ಡ್ ಮಟ್ಟಿಗೆ ಈ ಸೂತ್ರಗಳೆಲ್ಲ ಬೇಡ. ಹಾಗೆ ಈ ಸೂತ್ರಗಳ ಎಕ್ಸ್ಪ್ಲನೇಷನ್ ಬಹಳ ದೊಡ್ಡದಿರೋದ್ರಿಂದ ಈ ವಿಡಿಯೋದಲ್ಲಿ ನಾನು ಅದನ್ನು ಮಾಡ್ತಾ ಇಲ್ಲ. ಆದರೆ ಯಾರಿಗಾದರೂ ಈ ಸೂತ್ರಗಳನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಇದ್ದರೆ ಪಾಣಿನಿ ಅಷ್ಟಾಧ್ಯಾಯಿಗೆ ಹೋಗಿ ಈ ಸೂತ್ರದ ಸಂಖ್ಯೆಯನ್ನು ಕೊಟ್ಟರೆ ಅದರಲ್ಲಿರುವಂತಹ ಅಥವಾ ಸಿದ್ಧಾಂತ ಕೌಮುದಿಗೆ ಹೋಗಿ ನೋಡಬಹುದು. ಅದರ ಎಕ್ಸ್ಪ್ಲನೇಷನ್ಗಳನ್ನು ಉದಾಹರಣೆ ಸಹಿತ ಕೊಟ್ಟಿರ್ತಾರೆ. ಈ ಸೂತ್ರಗಳ ಪ್ರಕಾರ ಅಲ್ಲಿ ರಾಮಃ ಅಂತ ಇದ್ದಿದ್ದು ರಾಮೇಣ ಅಂತ ಇದ್ದಿದ್ದು ರಾಮೇಣ ಅಂತ ಆಯಿತು. ನಕಾರ ಇತ್ತು, ನಕಾರಕ್ಕಾಗಿ ಪರಿವರ್ತಿತವಾಯಿತು. ಹಾಗೆ ರಾಮಾಣಾಂ ಅಂತ ಇದ್ದಿದ್ದು ರಾಮಾಣಾಂ ಅಂತ ಪರಿವರ್ತಿತವಾಯಿತು. ಇಲ್ಲಿ ನಾನು ಆವಾಗಲೇ ಹೇಳ್ದಾಗೆ ರಾಮಾನ್ ನಕಾರ ಇದೆ, ಆದರೆ ಅದರ ಮುಂದೆ ಗುಣಿತಾಕ್ಷರ ಇಲ್ಲದೆ ಇರೋದ್ರಿಂದ ಅದು ಹಾಗೆ ಇರ್ತದೆ, ರಾಮಾಣ್ ಅಂತ ಆಗಲ್ಲ. ಹಾಗೆ ಈ ಎಲ್ಲ ಶಬ್ದಗಳಲ್ಲಿ ರಕಾರ ಇದೆ, ಶಕಾರ ಇದೆ. ಶಿಕ್ಷಕ ಎನ್ನುವಲ್ಲಿ ಕ ಪ್ಲಸ್ ಶ ಇರೋದ್ರಿಂದ ಶಕಾರ ಬರ್ತದೆ. ಹಾಗೆ ಇಲ್ಲಿ ಸ್ವತಂತ್ರವಾಗಿ ಶಕಾರ ಇದೆ. ಆದ್ದರಿಂದ ಈ ಎಲ್ಲ ಶಬ್ದಗಳು ಇದೇ ರೂಪವನ್ನು ಪಡೀತದೆ. ರಾಮೇಣ ತರಹ ಹರೇಣ, ಹರಾಣಾಂ ಆ ರೀತಿಯಲ್ಲಿ ಬರ್ತದೆ. ಆದರೆ ನಾವಿಲ್ಲಿ ಕೃಷ್ಣ ಶಬ್ದ ತೆಗೆದುಕೊಂಡಾಗ ಋಕಾರ ಇದೆ, ಶಕಾರನೂ ಇದೆ, ಆದರೆ ಇಲ್ಲಿ ಕೃಷ್ಣೇನ ಅಂತಲೇ ಬಂತು ಇಲ್ಲಿ. ಹಾಗೆ ಕೃಷ್ಣಾನಾಂ ಅಂತ ಬಂತು. ಇಲ್ಲಿ ಯಾಕೆ ಅದು ಆ ರೀತಿಯಾಗಿ ಬಂದಿದೆ ಅಂದರೆ ಆ ಸೂತ್ರದ ಪ್ರಕಾರ ಆ ಶಬ್ದದ ಕೊನೆಯ ಕೃಷ್ಣೇನ ಇದ್ದಿದ್ದು ಅದರ ಪ್ರೀವಿಯಸ್ ಒಂದು ನಕಾರ ಇರೋದ್ರಿಂದ ಮತ್ತೆ ನತ್ವವನ್ನು ಹಾಕಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣೇಣ ಆಗೋದು ಸಾಧ್ಯ ಇಲ್ಲ. ಆದ್ದರಿಂದ ವ್ಯಾಕರಣದ ಪ್ರಕಾರ ಅದು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಮಾತ್ರ ಚೇಂಜ್ ಆಗಲ್ಲ. ಶಬ್ದದ ಕೊನೆಯಲ್ಲಿ ನಕಾರ ಇದ್ದರೆ ಮತ್ತೆ ಅದು ನಕಾರವು ನತ್ವವನ್ನು ಪಡೆದುಕೊಳ್ಳೋದಿಲ್ಲ. ಇದು ಒಂದು ಎಕ್ಸೆಪ್ಷನ್ ಆಗ್ತದೆ.
ಈಗ ಇಲ್ಲಿ ಬರುವಂತಹ ಶಬ್ದಗಳ ವಿಭಕ್ತಿ ಪ್ರತ್ಯಯ ಏನಾಗ್ತದೆ ಅಂತ ನೋಡೋಣ. ಮೊದಲಿಗೆ ಕರಹ, ಹರಹ. ಹರಹ ಹರೌ ಹರಾಹ, ಹರಂ ಹರೌ ಹರಾನ್, ಹರೇಣ ಹರಾಭ್ಯಾಂ ಹರೈಃ, ಹರಾಯ ಹರಾಭ್ಯಾಂ ಹರೇಭ್ಯಃ, ಹರಾತ್ ಹರಾಭ್ಯಾಂ ಹರೇಭ್ಯಃ, ಹರಸ್ಯ ಹರಯೋಃ ಹರಾಣಾಂ, ಹರೇ ಹರಯೋಃ ಹರೇಷು, ಹೇ ಹರ ಹೇ ಹರೌ ಹೇ ಹರಾಹ. ಕರಹ ಕರೌ ಕರಾಹ, ಕರಂ ಕರೌ ಕರಾನ್, ಕರೇಣ ಕರಾಭ್ಯಾಂ ಕರೈಃ, ಕರಾಯ ಕರಾಭ್ಯಾಂ ಕರೇಭ್ಯಃ, ಕರಾತ್ ಕರಾಭ್ಯಾಂ ಕರೇಭ್ಯಃ, ಕರಸ್ಯ ಕರಯೋಃ ಕರಾಣಾಂ, ಕರೇ ಕರಯೋಃ ಕರೇಷು, ಹೇ ಕರ ಹೇ ಕರೌ ಹೇ ಕರಾಹ. ಶರಹ ಶರೌ ಶರಾಹ, ಶರಂ ಶರೌ ಶರಾನ್, ಶರೇಣ ಶರಾಭ್ಯಾಂ ಶರೈಃ, ಶರಾಯ ಶರಾಭ್ಯಾಂ ಶರೇಭ್ಯಃ, ಶರಾತ್ ಶರಾಭ್ಯಾಂ ಶರೇಭ್ಯಃ, ಶರಸ್ಯ ಶರಯೋಃ ಶರಾಣಾಂ, ಶರೇ ಶರಯೋಃ ಶರೇಷು, ಹೇ ಶರ ಹೇ ಶರೌ ಹೇ ಶರಾಹ. ಶಿಕ್ಷಕಃ ಶಿಕ್ಷಕೌ ಶಿಕ್ಷಕಾಃ, ಶಿಕ್ಷಕಂ ಶಿಕ್ಷಕೌ ಶಿಕ್ಷಕಾನ್, ಶಿಕ್ಷಕೇಣ ಶಿಕ್ಷಕಾಭ್ಯಾಂ ಶಿಕ್ಷಕೈಃ, ಶಿಕ್ಷಕಾಯ ಶಿಕ್ಷಕಾಭ್ಯಾಂ ಶಿಕ್ಷಕೇಭ್ಯಃ, ಶಿಕ್ಷಕಾತ್ ಶಿಕ್ಷಕಾಭ್ಯಾಂ ಶಿಕ್ಷಕೇಭ್ಯಃ, ಶಿಕ್ಷಕಸ್ಯ ಶಿಕ್ಷಕಯೋಃ ಶಿಕ್ಷಕಾಣಾಂ, ಶಿಕ್ಷಕೆ ಶಿಕ್ಷಕಯೋಃ ಶಿಕ್ಷಕೇಷು, ಹೇ ಶಿಕ್ಷಕ ಹೇ ಶಿಕ್ಷಕೌ ಹೇ ಶಿಕ್ಷಕಾಃ. ವೃಕ್ಷಃ ವೃಕ್ಷೌ ವೃಕ್ಷಾಃ, ವೃಕ್ಷಂ ವೃಕ್ಷೌ ವೃಕ್ಷಾನ್, ವೃಕ್ಷೇಣ ವೃಕ್ಷಾಭ್ಯಾಂ ವೃಕ್ಷೈಃ, ವೃಕ್ಷಾಯ ವೃಕ್ಷಾಭ್ಯಾಂ ವೃಕ್ಷೇಭ್ಯಃ, ವೃಕ್ಷಾತ್ ವೃಕ್ಷಾಭ್ಯಾಂ ವೃಕ್ಷೇಭ್ಯಃ, ವೃಕ್ಷಸ್ಯ ವೃಕ್ಷಯೋಃ ವೃಕ್ಷಾಣಾಂ, ವೃಕ್ಷೇ ವೃಕ್ಷಯೋಃ ವೃಕ್ಷೇಷು, ಹೇ ವೃಕ್ಷ ಹೇ ವೃಕ್ಷೌ ಹೇ ವೃಕ್ಷಾಃ. ಕೊನೆಯದಾಗಿ ಚಷಕಃ ಚಷಕೌ ಚಷಕಾಃ, ಚಷಕಂ ಚಷಕೌ ಚಷಕಾನ್, ಚಷಕೇಣ ಚಷಕಾಭ್ಯಾಂ ಚಷಕೈಃ, ಚಷಕಾಯ ಚಷಕಾಭ್ಯಾಂ ಚಷಕೇಭ್ಯಃ, ಚಷಕಾತ್ ಚಷಕಾಭ್ಯಾಂ ಚಷಕೇಭ್ಯಃ, ಚಷಕಸ್ಯ ಚಷಕಯೋಃ ಚಷಕಾಣಾಂ, ಚಷಕೆ ಚಷಕಯೋಃ ಚಷಕೇಷು, ಹೇ ಚಷಕ ಹೇ ಚಷಕೌ ಹೇ ಚಷಕಾಃ. ಈ ನತ್ವ ಬರುವಂಥದ್ದು ಬರೀ ಅಕಾರಾಂತ ಪುಲ್ಲಿಂಗ ಶಬ್ದ ಅಂತಲ್ಲ. ಸಂಸ್ಕೃತದಲ್ಲಿ ಶಬ್ದಗಳು ಯಾವುದೇ ಕ್ರಿಯಾಪದಗಳಿಗೂ ಕೆಲವೊಮ್ಮೆ ಆಗ್ತದೆ. ಶಬ್ದದಲ್ಲಿ ರಕಾರ ಅಥವಾ ಶಕಾರ ಇದ್ದು ಕೊನೆಯಲ್ಲಿ ನಕಾರ ಬಂದರೆ ಅದಕ್ಕೆ ನತ್ವ ಆದೇಶ ಆಗ್ತದೆ ಅನ್ನುವಂಥದ್ದು. ಬೇರೆ ಆಕಾರ ಅಂತ ಸ್ತ್ರೀಲಿಂಗ ಇರಬಹುದು ಅಥವಾ ಕ್ರಿಯಾಪದವನ್ನು ನಾವು ತೆಗೆದುಕೊಂಡ್ರೆ ಕರೋತಿ, ಅದರಲ್ಲಿ ಅಬ್ಸರ್ವ್ ಮಾಡಿದ್ರೆ ಲೋಟ್ಲಕಾರ ಬರ್ತದೆ ಅಲ್ಲಿ. ಕರೋತು ಕುರುತಃ ಕುರುವಂತು, ಕುರು ಕುರುತಃ ಕುರುತ, ಕರವಾನಿ ಕರವಾವ ಕರವಾಮ ಆಗಬೇಕು, ಅಲ್ಲಿ ಕರವಾಣಿ ಅಂತ ಆಗ್ತದೆ. ಅಲ್ಲಿ ರಕಾರ ಇರೋದ್ರಿಂದ ಕರವಾಣಿ ಅಂತ ತೆಗೆದುಕೊಳ್ತದೆ ಅದು. ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಇವಿಷ್ಟು ಅಕಾರಾಂತ ಶಬ್ದ ರೂಪಗಳ ವ್ಯತ್ಯಾಸಗಳನ್ನು ನಾವು ಇಲ್ಲಿ ಗಮನಿಸಬಹುದು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದ.